ಪರಹಿತ ಅಂದರೆ ಇನ್ನೊಬ್ಬರಿಗೆ ಒಳ್ಳೆಯದು ಮಾಡೋದು. ಪರಹಿತ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿದರೆ ಶರೀರ ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ತದ ಅನ್ನುವಂಥ ಮಾತನ್ನು ನಿಜಗುಣ ಶ್ರೀಗಳವರು ಹೇಳ್ತಾ ಬರ್ತಾ ಇದ್ದಾರೆ. ಈ ವಿಚಾರವನ್ನೇ ಮುಂದಿಟ್ಟುಕೊಂಡು ಬಹಳ ಸೊಗಸಾಗಿ ಅದನ್ನು ಬಿಡಿಸಿದರು ನಮ್ಮ ಹುಮಾಯೂನ್ ಸುತಾರವರು. ಮತ್ತಷ್ಟು ವಿಶೇಷಣಗಳೊಂದಿಗೆ ದೃಷ್ಟಾಂತಗಳೊಂದಿಗೆ ನಿಮಗದನ್ನು ಮನವರಿಕೆ ಮಾಡಿಕೊಟ್ರು ಯಾರಪ್ಪ ಅಂದರೆ ನಮ್ಮ ಸಿದ್ದರಾಮ ಮಹಾಸ್ವಾಮಿಗಳು. ನಿಮಗೆಲ್ಲ ಮನದಟ್ಟಾಯಿತು, ಶರೀರವನ್ನು ಸಾರ್ಥಕ ಮಾಡಿಕೊಳ್ಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ ವಿಷಯ. ಆದರೆ ನಾವು ಮಾಡ್ತೀವೇನು ಅಂತ ಕೇಳಿದರೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಹಿತಾನೇ ನಮಗೆ ಇನ್ನೂ ಮಾಡ್ಕೊಳ್ಳೋಕ್ಕಾಗಿಲ್ಲ. ಮಾಡ್ಕೋತನ ಹೊಂಟೀವಿ. ಎಲ್ಲಿವರೆಗೂ ಮಾಡ್ಕೋತೀವಿ ಅಂದರೆ ಇರೋವರೆಗೂ ಮಾಡ್ಕೊತೀವಿ. ನಮಗೆ ನಮ್ಮ ಹಿತವೇ ಮುಖ್ಯ, ಇನ್ನೊಬ್ಬರದ್ದು ಅಲ್ಲವೇ ಅಲ್ಲ. ಇನ್ನೊಬ್ಬರ ಹಿತವನ್ನು ನಾವು ಬಯಸೋದು ಬರೀ ಮಾತಿನಲ್ಲಿ ಬಯಸಬಹುದೇನೋ, ಆದರೆ ಕೃತಿ ಒಳಗೇನಾದರೂ ಅದನ್ನು ಮಾಡ್ತೀವೇನು ಅಂದರೆ ಬಹುಶಃ ಎಲ್ಲೋ ಒಬ್ಬರು ಪುಣ್ಯಾತ್ಮರು. ಶಿರಸಂಗಿ ಲಿಂಗರಾಜರ ಕಥೆಯನ್ನು ಕೇಳ್ತೀವಿ ನೋಡ್ರಿ. ನಿಮಗೆಲ್ಲ ಗೊತ್ತಲ್ಲ, KLE ಅಂತ ಮಹಾನ್ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಪ್ರೇರಣೆಯನ್ನು ನೀಡಿದವರು, ದೇಣಿಗೆಯನ್ನು ನೀಡಿದವರು, ದಾನವೀರ ತ್ಯಾಗವೀರ ಅಂತ ಕರೆಸ್ಕೊಂಡಂಥವರು. ಅಂಥ ಲಿಂಗರಾಜ ದೇಸಾಯಿಯವರು ಏನಪ್ಪ ಅಂದರೆ ಅವ್ರದ್ದು ತೋಟ, 100 ಎಕರೆಯ ತೋಟ, ಮಾವಿನ ತೋಟ. ಆ ತೋಟದೊಳಗೆ ಏನಾಯಿತು ಅಂದರೆ ಅವರು ಒಂದಿನ ಆರಾಮಾಗಿ ಕೂತ್ಕೊಂಡಿದ್ರು. ಬಂದು ಆ ತೋಟದೊಳಗೆ ಅವ್ರು ಆರಾಮಾಗಿ ಕೂತ್ಕೊಂಡಿರ್ತಕ್ಕಂಥ ಸಂದರ್ಭದೊಳಗೆ ಏನಾತಂದ್ರೆ 2 ಹುಡುಗರು, ತೋಟದ ಹೊರಗೆ ಹಾದು ಹೊಂಟ ಹುಡುಗರು ಮಾವಿನ ಕಾಯಿಗಳನ್ನು ನೋಡಿದ್ರು ಗಿಡದಾಗ. ಆ ಮಾವಿನ ಕಾಯಿಯನ್ನು ನೋಡಿದಂಥ ಹುಡುಗರು ಏನು ಮಾಡಿದರು ಅಂದರೆ ಅದರಾಗ ಒಂದು ಹುಡುಗ ಕಲ್ಲು ತಗೊಂಡು ಕಾಯಿ ಕೆಡವಕ್ಕಂಥೇಳಿ ಒಗೀತು ಗಿಡಕ್ಕೆ. ಕಲ್ಲು ತಗೊಂಡು ಆ ಗಿಡಕ್ಕೆ ಕಾಯಿ ಕಾಯಿಗೆ ಒಗೆಯೋದ್ರೊಳಗೆ ಏನಾಯ್ತು ಅಂದರೆ ಆ ಕಲ್ಲು ಹೋಗಿ ಆರಾಮ್ ತಗೊಂಡಂಥ ತೋಟದಾಗ ಬಂದು ಆರಾಮಾಗಿ ಕೂತಿರ್ತಕ್ಕಂಥ ಲಿಂಗರಾಜರ ಹಣಿಗೆ ಹೋಗಿ ಬಡೀತ್ರಿ ಅದು. ಆವಾಗ ಇದನ್ನು ನೋಡಿದಂಥ ಅವರ ತೋಟದ ಮಾಲಿ ಆಳು ಏನಿದು ಏನಾಯ್ತಲ್ಲ ಅಂತಂದು ಆ ಕಲ್ಲು ಒಗದ ಹುಡುಗರನ್ನೇ ಬೆನ್ನು ಹತ್ತಿ ನಿಲ್ರಿ ಅಂಥೇಳಿ ಆ ಕಲ್ಲು ಒಗದ ಹುಡುಗರನ್ನ ಹಿಡ್ಕೊಂಡು ಬಂದು ಲಿಂಗರಾಜರ ಮುಂದೆ ನಿಲ್ಲಿಸಿ, ಇವನ ನೋಡ್ರಿ ಹುಡುಗ ಅಂಥೇಳಿ ಬಾಯಿಗೆ ಬಂದದ್ದೆಲ್ಲ ಬೈಯುವಾಗ, ಇನ್ನೇನು ಒಂದು 4 ಏಟು ಹೊಡಿಬೇಕನ್ನುವಾಗ ಏನಾತಂತಂದ್ರೆ ಲಿಂಗರಾಜರು, ಹೊಡಿಬ್ಯಾಡ್ರಪ್ಪ, ಬೈಬ್ಯಾಡ್ರಪ್ಪ, ಹುಡುಗ ಎದಕ್ಕೆ ಕಲ್ಲು ಹೋಗದಾನ ಅದನ್ನು ಮೊದಲು ವಿಚಾರ ಮಾಡ್ರಿ ಅಂಥೇಳಿ. ಹುಡುಗ ಕಲ್ಲು ಹೋಗದ ಕಾರಣ ಏನು ಅದನ್ನು ಮೊದಲು ವಿಚಾರ ಮಾಡ್ರಿ ಅಂದರೆ ಆ ಹುಡುಗಗೆ ಅವ ಕೇಳಿದ, ಎದಕ್ಕೆ ಹೋಗದ್ಯೋ? ಅವಾಗ ಆ ಹುಡುಗ ಹೇಳಿತು, ನನಗೆ ಮಾವಿನಕಾಯಿ ನೋಡಿ ತಿನ್ಬೇಕನ್ನೋ ಆಸೆ ಆಯ್ತು, ಅದಕ್ಕೆ ಕಲ್ಲು ಹೋಗದೆ. ಮತ್ತು ಅವ್ರು ಕುಂತಿದ್ದು ನನಗೆ ಗುರ್ತಿರಲಿಲ್ಲ, ಅವರಿಗೆ ಬಡಿಸಬೇಕು ಅಂತ ನಾವು ಒಗದಿಲ್ಲ ಅಂತೇಳಿ ಆ ಹುಡುಗ ಹೇಳಿ ಅಳುವಾಗ ಲಿಂಗರಾಜರು ಸಮಾಧಾನ ಮಾಡಿದರಂತೆ. ಸಮಾಧಾನ ಮಾಡಿ ಏನು ಮಾಡಿದಾರಂದ್ರೆ ಆಗ ಅವ ಯಾರು ಹುಡುಗ, ಯಾರ ಮನೆಯವ ಎಲ್ಲ ಕೇಳಿ, ಬಡ ಹುಡುಗ, ಅವನಿಗೆ ಅವನದೇ ಆದ ತೋಟ ಗದ್ದೆ ಇಲ್ಲ. ಅವ ಏನಪ್ಪ ಅಂದ್ರೆ ಮಾವಿನ ಹಣ್ಣು ತಿನ್ನೋ ಆಸೆಗೆ ಬಂದು ಕಲ್ಲು ಹೊಡೆದಾನ. ಅವನ ಉದ್ದೇಶ ಯಾರಿಗೋ ಕಲ್ಲು ಹೊಡಿಬೇಕಂತಿರಲಿಲ್ಲ ಅಂತ ತಿಳ್ಕೊಂಡು ಏನು ಮಾಡಿದಾರಂತ ಆ ಹುಡುಗನ ತಂದೆಯನ್ನು ಕರೆಸಿ ಆ ಹುಡುಗನ ಹೆಸರಿಗೇನಪ್ಪ ಅಂದರೆ 2 ಎಕರೆ ತೋಟವನ್ನೇ ಬರೆದು ಕೊಟ್ರಂತ್ರಿ. ನೋಡ್ರಿ, 2 ಎಕರೆ ತೋಟವನ್ನು ಬರೆದು ಕೊಟ್ಟರು ಅಂತ ಬರ್ತದೆ. ಯಾರಾದರೂ ಮಾಡ್ಲಿಕ್ಕೆ ಸಾಧ್ಯದೇನ್ರಿ ಇದನ್ನ? ಹಿಂಗೆ ಅಂದರೆ ಪರಹಿತ ಅಂತ ಮಾಡೋದು ಬಂದಾಗ ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯದ ಹೇಳ್ರಿ? ಎಲ್ಲೋ ಒಬ್ಬೊಬ್ಬ ಅಪರೂಪದವರನ್ನ ಪುಣ್ಯಾತ್ಮರನ್ನ ನೋಡ್ಲಿಕ್ಕೆ ಸಾಧ್ಯದ ವಿನಃ ಎಲ್ಲರಿಗೂ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ. ಆದರೆ ಮಾಡಬೇಕು.
ನಮಗಾಗಲ್ಲ, ನಿಮಗಾಗಲ್ಲ, ಅವರಿಗಾಗಲ್ಲ, ಇವರಿಗಾಗಲ್ಲ ಅಂದರೆ ಕೊನೆಗೆ ದೇವರು ಕೂಡ ನನಗೂ ಆಗೋದಿಲ್ಲಪ್ಪ ಅಂತ ಎತ್ತಿ ಬಿಡ್ತಾನೆ ಕೈಯನ್ನು. ಅದಕ್ಕೆ ಆಗಲೇ ಗುರುಗಳು ಹೇಳ್ತಾ ಇದ್ರಲ್ಲ, ದೇವರ ನಿಯಮ ಅದು. ಏನು ನಿಯಮ ದೇವರದು ಅಂದರೆ, ಇನ್ನೊಬ್ಬರಿಗೆ ನೀವು ಸಹಾಯ ಮಾಡಬೇಕು, ಇನ್ನೊಬ್ಬರಿಗೆ ನೀವು ಹಿತ ಮಾಡಬೇಕು, ಇನ್ನೊಬ್ಬರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋದೇ ದೇವರ ನಿಯಮ. ಪರರಿಗೆ ಲೇಸನ್ನು ಬಯಸಬೇಕು, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಬೇಕು ಅಂತ ಹೇಳಿದರು ಶರಣರು. ಪರಹಿತ ಮಾಡುವುದೇ ಧರ್ಮ ಅಂತ ಹೇಳಿದವು ಶಾಸ್ತ್ರಗಳು. ಈ ಕೆಡುವ ಕಾಯವನ್ನು ಬಳಸಿಕೊಂಡು ನೀವು ಪರಹಿತವನ್ನು ಮಾಡಿದ್ದೇ ಆದಲ್ಲಿ ನೀವು ಹುಟ್ಟಿದ್ದಕ್ಕೂ ಸಾರ್ಥಕ ಅಂತ ನಿಜಗೊಂಡ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ನೋಡಿದಿವಲ್ಲ, ಗಿಡ ಮರಗಳು ಪರೋಪಕಾರವನ್ನು ಮಾಡಿದವು, ಹರಿಯುವ ನದಿ ಹಳ್ಳಗಳು ಪರೋಪಕಾರವನ್ನು ಮಾಡಿದವು. ಆಮೇಲೇನಪ್ಪ ಅಂತಂದರೆ ನೆಲವು ಪರೋಪಕಾರವನ್ನು ಮಾಡಿತು, ಸೂರ್ಯ ಚಂದ್ರರು ಪರೋಪಕಾರವನ್ನು ಮಾಡ್ತಾ ಇದ್ದಾವೆ. ಹಾಗೆ ಇಡೀ ಪ್ರಕೃತಿಯನ್ನು, ಸಮಸ್ತ ವಿಶ್ವವನ್ನು ನೋಡ್ತಾ ಬಂದಾಗ ಎಲ್ಲವೂ ಎಲ್ಲರಿಗಾಗಿ ಅಂತ ಬದುಕ್ತಾ ಇದ್ದಾವೆ. ಯಾವು ಕೂಡ ತಮಗಾಗಿ ಅಂತ ಅಲ್ಲ. ಗಿಡ ತನ್ನ ಮೈಯೊಳಗೆ ಬಿಟ್ಟುಕೊಂಡಿರುವಂಥ ಹಣ್ಣು ಕಾಯಿಗಳನ್ನು, ಹಣ್ಣು ಕಾಯಿಗಳನ್ನು ತನಗಾಗಿ ಅಂತ ಬಿಟ್ಟುಕೊಂಡಿಲ್ಲ. ಹರಿಯುವ ನದಿ ಹಳ್ಳಗಳು ನೀರು ನಮಗಾಗಿ ಅಂತ ಹರಿತಾ ಇಲ್ಲ. ಗಿಡ ಮರಗಳು ಗಾಳಿಯನ್ನು ಬೀಸುವಾಗ ನಮಗಾಗಿ ಈ ಗಾಳಿ ಅಂತ ಬೀಸ್ತಾ ಇಲ್ಲ. ಹಾಗೆ ಸೂರ್ಯಚಂದ್ರ ಬೆಳಕನ್ನು ಕೊಡುವಾಗ ನಮಗಾಗಿ ಅಂತ, ತಮಗಾಗಿ ಅಂತ ಬೆಳಕನ್ನು ಕೊಡ್ತಾ ಇಲ್ಲ. ನೋಡ್ತಾ ಬಂದರೆ ಮೋಡಗಳು ಮಳೆ ಸುರಿಸೋದು ತಮಗಾಗಿ ಅಂತ ಸುರಿಸ್ಕೊಳ್ತಾ ಇಲ್ಲ, ಎಲ್ಲರಿಗಾಗಿ ಅಂತ ಸುರಿಸ್ತಾ ಇದ್ದಾವೆ. ಹೀಗೆ ಎಲ್ಲವುಗಳನ್ನು ನೋಡ್ತಾ ಬಂದರೆ, ದನಕರುಗಳು ಹಾಲನ್ನು ಕೊಡ್ತಾವಲ್ಲ, ಹಾಲು ಕೊಡೋದು ಹಾಲಿರೋ ತಮಗಾಗಿ ಅಂದ್ಕೊಂಡಿಲ್ಲ, ಅವು ಎಲ್ಲರಿಗಾಗಿ ಅಂತ ಕೊಡ್ತಾ ಇದ್ದಾವೆ. ಹಾಗಾಗಿ ಪ್ರತಿಯೊಂದನ್ನು ನೋಡ್ತಾ ಬಂದಾಗ ಇನ್ನೊಬ್ಬರಿಗೆ ಹಿತವನ್ನೇ ಮಾಡಿಕೊಡ್ತಾ ಹೋಗುವಂಥ, ಪರಹಿತವನ್ನೇ ಮಾಡುವಂಥ ಗುಣ ಎದ್ದು ಕಾಣ್ತಾ ಇರುವಂಥ ಸಂದರ್ಭದಲ್ಲಿ ಮನುಷ್ಯರಾಗಿ ನಾವು, ಪ್ರಾಣಿಗಳು ಮಾಡ್ತಾ ಇದ್ದಾವೆ, ಪಕ್ಷಿಗಳು ಮಾಡ್ತಾ ಇದ್ದಾವೆ, ಮಣ್ಣು ಮಾಡ್ತಾ ಇದೆ, ನೀರು ಮಾಡ್ತಾ ಇದೆ, ಗಾಳಿ ಮಾಡ್ತಾ ಇದೆ, ಸೂರ್ಯ ಚಂದ್ರ ಆಗಸ ಮೋಡಗಳು ಮಾಡ್ತಾ ಇದ್ದಾವೆ ಪರೋಪಕಾರವನ್ನು. ಮನುಷ್ಯರಾಗಿ ನಾವು ಮಾಡದೇ ಇದ್ದರೆ ಎಷ್ಟು ಕನಿಷ್ಠ ಆಗ್ತೀವಿ ಎನ್ನುವಂಥ ವಿಚಾರವನ್ನು ನಾವು ಮಾಡಿಕೋಬೇಕು. ಬರೀ ನಾವು ಮನುಷ್ಯರು ಶ್ರೇಷ್ಠ, ನಾವು ಮನುಷ್ಯರು ದೊಡ್ಡವರು, ನಾವು ಮನುಷ್ಯರು ಏನಪ್ಪ ಅಂದರೆ ಪ್ರಪಂಚದಲ್ಲಿ ಮಿಗಿಲು, ಪ್ರಕೃತಿಯ ಕಿರೀಟ ಅಂತ ನಾವೇನೆಲ್ಲ ಅಂದ್ಕೊಳ್ತೀವಲ್ಲ, ಇದಕ್ಕೇನಾದರೂ ಅರ್ಥ ಅದನು ಅಂಥೇಳಿ. ನಾವೆಲ್ಲರೂ ಕೂಡ ಪರೋಪಕಾರವನ್ನು ಮಾಡ್ತಾ ಬಂದಾಗ, ನಮ್ಮ ಜೀವನ ಸಾರ್ಥಕವಾದಾಗ ನಮಗೆ ಯಾರೋ ಹೇಳ್ತಾರೆ, ನಮಗೆ ತಿಳಿದವರು ಹೇಳ್ತಾರೆ, ಇವನಂಥ ಪುಣ್ಯಾತ್ಮ ಮತ್ತೊಬ್ಬ ಇಲ್ಲ, ಪರಹಿತವನ್ನು ಮಾಡುವುದರಲ್ಲಿ ಜೀವನ ಸವಿಸಿದ ಅಂತವ್ರು ಹೇಳಿದಾಗ ನಮ್ಮ ಜೀವನ ಸಾರ್ಥಕವಾಗ್ತದೆ ಎನ್ನುವಂಥದ್ದು. ನಾವೇನಪ್ಪ ಅಂದರೆ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅಂತಲೂ ಮಾಡೋದಲ್ಲ, ನಮ್ಮ ಕರ್ತವ್ಯ ಅಂತ ಮಾಡ್ತಾ ಹೋಗ್ಬೇಕು. ಮಾಡೋ ಕಾರ್ಯವನ್ನು ನಮ್ಮ ಕರ್ತವ್ಯ ಅಂತ ಹೇಳಿ. ಹೇಗೆ ಸಹಜವಾಗಿ ಗಿಡ ಮರಗಳು, ಸಹಜವಾಗಿ ನದಿ ಹಳ್ಳ ಕೊಳ್ಳಗಳು, ಸಹಜವಾಗಿ ದನಕರುಗಳು ತಮ್ಮ ಕರ್ತವ್ಯವನ್ನು ಮಾಡ್ತಾ ಹೋಗ್ತಾ ಇದ್ದವೋ, ತನ್ಮೂಲಕ ಪರಹಿತವನ್ನೇ ಮಾಡುವಂಥ ವಿಚಾರಗಳು ನಮಗೆಲ್ಲ ಗೋಚರ ಆಗ್ತಾ ಇದ್ದಾವೋ, ಆ ಹಿನ್ನೆಲೆಯಲ್ಲಿಯೇ ನಾವು ಕರ್ತವ್ಯಪರರಾಗಿ ಸ್ವಭಾವತಃ ನಾವು ಇನ್ನೊಬ್ಬರಿಗೆ ಹಿತವನ್ನೇ ಮಾಡ್ತಾ ಹೋಗುವ ಕಾರ್ಯವನ್ನು ಮಾಡಬೇಕು ಅನ್ನೋದನ್ನು ನಿಜಗುಣ ಶ್ರೀಗಳವರು ಹೇಳ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಮಹಾತ್ಮರುಗಳು ಕೂಡ ಅದನ್ನು ಮಾಡಿದರು. ಏನು ಮಾಡಿದರು? ಪರಹಿತವನ್ನೇ ಮಾಡ್ತಾ ಬಂದರು. ಯಾರೂ ಬೇಡ ಅಂತ ಊರು ಕೇರಿಯನ್ನು, ಸಗೆ ಸಂಬಂಧಗಳನ್ನೆಲ್ಲ ಕಳಚಿಕೊಂಡು ದೂರದ ಕಾಡಿನೊಳಗೆ, ದೂರದ ಗುಡ್ಡದೊಳಗೆ ಎಲ್ಲೆಲ್ಲೋ ಹೋಗಿ ತಪಸ್ಸನ್ನು ಮಾಡಲಿಕ್ಕೆ ಕೂತ್ಕೊಂಡಂಥ ಅವರು, ಆ ತಪಸ್ಸು ಒಂದು ಹಂತಕ್ಕೆ ಬಂದ ಮೇಲೆ, ಸಿದ್ಧಿ ಆಯಿತು ಅಂದ ಮೇಲೆ, ನನಗೀಗ ಜ್ಞಾನೋದಯವಾಯಿತು ಅಂತ ಅನಿಸಿದ ಮೇಲೆ ಅವರೇನು ಮಾಡಿದ್ರಪ್ಪ, ಮತ್ತೆಲ್ಲರೂ ಬೇಕು ಅಂತ ಸಮಾಜಕ್ಕೆ ಬಂದರವರು. ಎಲ್ಲರನ್ನೂ ತೊರೆದು ಹೋದವರು ಮತ್ತೆಲ್ಲರನ್ನ ಕೂಡ್ಕೊಳ್ಳಿಕ್ಕೆ ಬಂದರು. ಯಾಕೆ ಬಂದರು ಅಂದರೆ, ಉದ್ಧಾರ ಮಾಡಬೇಕಲ್ಲ, ಜನಸೇವೆ ಮಾಡಬೇಕಲ್ಲ, ಜನಹಿತಕ್ಕಾಗಿ ನಾ ಏನಾದರೂ ಒಂದಿಷ್ಟು ನನ್ನ ಕೊಡುಗೆಯನ್ನು ಕೊಡಬೇಕಲ್ಲ ಅಂತ ಬಂದರು. ತಮಗೆ ತಿಳಿದ ಜ್ಞಾನವನ್ನು ಸಮಾಜಕ್ಕೆ ಕೊಡ್ತಾ ಹೋದರು.
ಸಮಾಜದಲ್ಲಿರುವಂಥ ಅಜ್ಞಾನವನ್ನು ಕಳೀತಾ ಹೋದರು, ಅಂಧಶ್ರದ್ಧೆಯನ್ನು ಬಿಡಿಸ್ತಾ ಹೋದರು, ತಪ್ಪು ತಡೆಗಳನ್ನು ತಿದ್ದುತ್ತಾ ಹೋದರು. ಒಂದೆರಡಲ್ಲ, ಇಂಥ ಎಲ್ಲ ಕಾರ್ಯಗಳನ್ನು ಮಹಾತ್ಮರು ಮಾಡುವ ಮೂಲಕವಾಗಿ ನಮಗೆ ಹೇಳಿದರು, ನೀವು ಕೂಡ ಮಾಡ್ರಿ ಪರಹಿತವನ್ನು. ಬರೀ ಹೇಳಲಿಲ್ಲ, ಅವರು ಮಾಡ್ತಾ ಬಂದರು. ಎಷ್ಟೆಲ್ಲ ಮಾಡಿದರು ಅಂತಂದರೆ, ತಮ್ಮ ಮಠ ಆಶ್ರಮಗಳನ್ನು ಕಟ್ಟಿಕೊಂಡು ಅನ್ನದಾಸೋಹವನ್ನು ಮಾಡಿದರು. ವಿದ್ಯಾರ್ಥಿಗಳನ್ನೆಲ್ಲ, ಬಡ ವಿದ್ಯಾರ್ಥಿಗಳನ್ನು ಕರೆದಿಟ್ಟುಕೊಂಡು ತಮ್ಮ ಮಠಗಳಲ್ಲಿ ಆಶ್ರಮಗಳಲ್ಲಿ ಅವರಿಗೆ ಅನ್ನದಾನದ ಜೊತೆಗೆ ವಿದ್ಯಾದಾನ ಮಾಡಿದರು. ಆಮೇಲೆ ಏನು ಮಾಡಿದ್ರಪ್ಪ ಅಂದರೆ, ಅವರವರಿಗೆ ಒಂದೊಂದು ಉದ್ಯೋಗವನ್ನು ಹಚ್ಚಿಕೊಡುವ ಕಾರ್ಯವನ್ನು ಮಾಡಿದರು. ಅಲ್ಲದೆ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಏನಪ್ಪ ಅಂತಂದರೆ ಆರೋಗ್ಯ ದಾನವನ್ನು ಮಾಡಿದ್ದಾರೆ, ಸಂಸ್ಕಾರದ ದಾನವನ್ನು ಮಾಡಿದ್ದಾರೆ. ಆಮೇಲೆ ಏನಪ್ಪ ಅಂತ ಕೇಳಿದ್ರೆ, ಬೇಕಾಗಿರುವ ಎಲ್ಲ ಸಾಮಾಜಿಕ ವ್ಯವಸ್ಥೆಗೆ ಏನೇನು ಅವಶ್ಯಕತೆ ಇದೆಯೋ ಇದ್ದವರಿಂದ ಇಲ್ಲದವರಿಗೆ ಕೊಡಿಸುವಂಥ ಮತ್ತು ತಿಳಿಯಲಾರದವರಿಗೆ ತಿಳಿದದ್ದನ್ನು ಹೇಳಿ ಸುಧಾರಿಸುವಂಥ ಹತ್ತಾರು ಕಾರ್ಯಗಳನ್ನು ಮಾಡ್ತಾ ಬಂದಿರುವಂಥದ್ದನ್ನು ನೋಡ್ತೀವಿ. ಹಾಗಾಗಿ ನಾವೆಲ್ಲ ಇವತ್ತು ತಿಳ್ಕೊಬೇಕಾಗಿರುವಂಥ ವಿಷಯ ಏನಪ್ಪ ಅಂದರೆ, ಪರಹಿತವನ್ನೇ ಮಾಡ್ತಾ ಹೋಗಬೇಕು. ಕೇಡು ಮಾಡಬೇಡ್ರಿ. ಇನ್ನೊಬ್ಬರಿಗೆ ಒಳ್ಳೇದು ಮಾಡೋಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಪರಹಿತವನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡಬೇಡ್ರಿ ಅನ್ನೋದನ್ನಾದರೂ ತಿಳ್ಕೊಳ್ರಿ ಅನ್ನೋದನ್ನು ಕೂಡ ನಮಗೆ ದೊಡ್ಡವರು ಹೇಳ್ತಾ ಬಂದಾರೆ. ಕೆಟ್ಟದ್ದು ಮಾಡಬೇಡ್ರಿ, ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಸುಮ್ಮನಿರಿ, ಕೆಟ್ಟದ್ದನ್ನಂತೂ ಅವಶ್ಯವಾಗಿ ಮಾಡಬೇಡ್ರಿ ಅಂತೇಳಿ. ಆದರೆ ನಾವೆಂಥವ್ರು ಅದೀವಿ ಜಗತ್ತಿನ, ನಮ್ಮಂಥವ್ರು ಎಂಥವ್ರು ಅದೀವಿ ಅಂತಂದರೆ, ನಾವು ಒಳ್ಳೆಯದನ್ನು ಮಾಡೋದಿಲ್ಲ, ಎಲ್ಲೋ ತಪ್ಪಿ ಮಾಡಿದ್ದೀವಿ ಅಂದರೆ ಎಷ್ಟು ಹೇಳ್ಕೊಳ್ತೀವಿ ಅಂದರೆ, ಬಹುಶಃ ನಮ್ಮಷ್ಟು ಹೇಳ್ಕೊಳ್ಳೋವರೇ ಯಾರೂ ಇಲ್ಲ, ಅಷ್ಟು ಹೇಳ್ಕೊಳ್ತೀವಿ. ಮುಂದೆ ಒಂದು ವೇಳೆ ಮಾಡದೇ ಇದ್ದರೆ, ಏನೂ ಪರೋಪಕಾರವನ್ನು ಮಾಡದೇ ಇದ್ದರೂ ಕೂಡ ಇನ್ನೊಬ್ಬರಿಗೆ ಅಪಕಾರವನ್ನಂತೂ ಮಾಡಿಯೇ ಮಾಡ್ತೀವಿ. ಅದಕ್ಕೆ ಯಾರೋ ದುಃಖ ಮಾಡಿಕೊಂಡು ದೇವರ ಹತ್ರ ಹೋದ್ರಂತೆ. ಅಪ್ಪ ಭಾಳ ದುಃಖದ ಜೀವನದಾಗ, ಭಾಳ ತ್ರಾಸದ ಅಂದಾಗ ದೇವರು ಅನ್ನಂತೆ, 84 ಲಕ್ಷ ಜೀವರಾಶಿ ಒಳಗೆ ಯಾವ ಪಶುಪ್ರಾಣಿ ಪಕ್ಷಿಗಳು ನಿನ್ನಂಗೆ ತ್ರಾಸ ಮಾಡ್ಕೋವಲ್ವು, ನೀನು ಯಾಕೆ ಇಟ್ಟು ತ್ರಾಸ ಮಾಡ್ಕೊಳಕತ್ತಿ ಅಂದರೆ, ಯಪ್ಪ ನನಗೆ ಹೊಟ್ಟೆ ಐತಿ ಅನ್ನಂತವ. ಅವಾಗ ದೇವರನ್ನಂತ, ಎಲ್ಲವಕ್ಕೂ ಹೊಟ್ಟೆ ಕೊಟ್ಟಿನಪ್ಪ, ನಿನಗೊಬ್ಬಂಗಲ್ಲ ಅಂಥೇಳಿ. ಅವಾಗಿವ ಅನ್ನಂತ, ಹೊಟ್ಟೆ ಜೋಡಿ ಹೊಟ್ಟೆ ಕಿಚ್ಚು ಐತಲ್ಲಪ್ಪ ಅಂತ ಅನ್ನಂತೀವ. ಈ ಹೊಟ್ಟೆ ಕಿಚ್ಚಿನಿಂದಾಗಿ ಏನು ಮಾಡ್ತೀವಂದ್ರೆ, ಹೊಟ್ಟೆ ಹಸಿವಿಗೆ ದುಡಿಬಹುದು, ದುಡಿಯೋಕ್ಕಾಗದಿದ್ರೆ ಬೇಡಿ ತಿನ್ನಬಹುದು. ಆದರೆ ಹೊಟ್ಟೆ ಕಿಚ್ಚಿಗೆ ಏನು ಮಾಡೋದದ? ಅದಕ್ಕೆ ಕುವೆಂಪು ಹೇಳಿದ್ರಲ್ಲ, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು ಅಂತ ಹೇಳ್ತಾ ಬಂದಾರಲ್ಲ. ಇದು ಪರೋಪಕಾರ ನೋಡ್ರಿ. ಇದನ್ನೆಲ್ಲ ಮಾಡ್ತಾ ಹೋಗ್ಬೇಕು. ಬಿದ್ದವರನ್ನು ಎಬ್ಸೋ ಕೆಲಸ, ಅತ್ತವರಿಗೆ ಕಣ್ಣೀರು ಒರೆಸೋ ಕೆಲಸ, ರೋಗಿಗಳಿಗೆ ಔಷಧ ಕೊಡೋ ಕೆಲಸ, ಇಲ್ಲ ಅಂದವರಿಗೆ ಇದ್ದದ್ದನ್ನು ಕೈ ಎತ್ತಿ ನೀಡೋ ಕೆಲಸ, ಯಾರೋ ಪಾಪ ಬಟ್ಟೆ ಇಲ್ಲ ಅಂದವ್ರಿಗೆ ಒಂದು ಬಟ್ಟೆ ಕೊಡೋ ಕೆಲಸ, ವಿದ್ಯೆ ಇಲ್ಲ ಅಂದವ್ರಿಗೆ ಒಂದೆರಡು ತಿಳುವಳಿಕೆ ಮಾತು ಹೇಳಿ ಸಾಲಿ ಕಲಿಸೋಕೆ ಸಾಧ್ಯ ಆದರೆ ಒಂದೆರಡು ರೂಪಾಯಿ ಕೊಟ್ಟು ಸಾಲಿ ಕಲಿಸೋ ಕೆಲಸ, ಏನು ಸಾಧ್ಯದನೋ ಅದನ್ನು ಮಾಡುವ ಕೆಲಸವನ್ನೇ ನಾವಿವತ್ತು ಮಾಡಬೇಕಾಗ್ಯದ. ಇದ್ರ ಜೋಡಿ ಪಶು ಪ್ರಾಣಿ ಪಕ್ಷಿಗಳಿಗೂ ಆ ಕೆಲಸ ಮಾಡಬೇಕು ನಾವು. ನೋಡ್ರಿ, ರೈತರೆಲ್ಲರೂ ಇವತ್ತು ದನ ಕರುಗಳನ್ನು ಕಡಿಮೆ ಮಾಡ್ತಾ ಇದ್ದಾರೆ. ದನ ಕರುಗಳನ್ನು ಜೋಪಾನ ಮಾಡ್ರಿ, ಒಂದಾದರೂ ಕೂಡ ಜೋಪಾನ ಮಾಡ್ರಿ. ಪರೋಪಕಾರ ಅಲ್ಲ ಅದು ಕೂಡ. ಈಗೇನಾಗ್ಯದ ಅಂದರೆ, ಕೊಂದು ತಿನ್ನುವಂಥ ದಿನಗಳೇ ಹೆಚ್ಚಾಗ್ತಾ ಇದ್ದಾವೆ. ಬಹುಶಃ ಅಂಥ ದಿನಗಳೇ ಇವತ್ತು ಹೆಚ್ಚಾಗಿ ಕಾಣುವಂಥ ದಿನಗಳು ಬರ್ತಾ ಇದ್ದಾವೆ. ಅದಕ್ಕಾಗಿ ಪಶು ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀವೇನು ಮಾಡಿರಿ ಅಂದರೆ, ಒಂದಿಷ್ಟು ಸಹಾಯ ಮಾಡಿರಿ, ಪರೋಪಕಾರ ಮಾಡಿರಿ. ಸೃಷ್ಟಿ ಒಳಗೆ ಹಿರಿಯಣ್ಣನಾಗಿರಿಸ್ಕೊಂಡಂಥ ಮನುಷ್ಯ ಇವ. ಮನುಷ್ಯ ಅಂದರೆ ಸೃಷ್ಟಿಯ ಹಿರಿಯಣ್ಣ. ಹಾಗಾಗಿ ಇವ ಆ ಇತರೆ ಜೀವಗಳಿಗೆ ಬದುಕಲಿಕ್ಕೆ ಅವಕಾಶವನ್ನು ಕೊಡಬೇಕಾಗಿದೆ, ಸಹಾಯವನ್ನು ಮಾಡಬೇಕಾಗಿದೆ, ಪರೋಪಕಾರವನ್ನು ಮಾಡಬೇಕಾಗಿದೆ. ಅದರ ಜೊತೆಗೆ ತನಗಿಂತಲೂ ಕನಿಷ್ಠರಾಗಿರೋವರ ಕೈ ಹಿಡಿದು ನಡೆಸಬೇಕಾಗಿದೆ. ಹೀಗೆ ಪಶು ಪ್ರಾಣಿ ಪಕ್ಷಿಗಳು ಹಿಡ್ಕೊಂಡು ತನಗಿಂತಲೂ ಕನಿಷ್ಠರಾದವರನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಪರೋಪಕಾರವನ್ನು ಮಾಡ್ತಾ ಹೋಗುವ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದೇ ಇವತ್ತಿನ ನಿಜಗುಣ ಶಿವೇಗಳವರ ಸಂದೇಶ ಅನ್ನೋದನ್ನು ತಿಳ್ಕೊಂಡು, ಮಾಡಿದವ ಉಣ್ತಾನೆ
ಮಣಿಯಂತ ಕಡಬ ಅನ್ನುವ ಶಾಸ್ತ್ರವೂ ಕೂಡ ಅದೇ. ಹಾಗಾಗಿ ಮಾಡಿದ್ದುಣ್ಣೋ ಮಾರಾಯ ಅನ್ನುವಂಥ ಮಾತು ಕೂಡ ಇದೆ. ಹಾಗಾದರೆ ಏನು ಮಾಡಬೇಕು? ಮಾಡಿದ್ದು ಉಣ್ಬೇಕಾದ್ರೆ, ಮಾಡಿದ್ದು ಉಣ್ತೀವಿ ಅನ್ನೋದಾದರೆ ನಾವು ಒಳ್ಳೆಯದನ್ನೇ ಮಾಡೋಣ. ಅದಕ್ಕಾಗಿ ಹೇಳಿದ್ದೇನಪ್ಪ ಅಂತಂದರೆ, ನೀವು ಪರಹಿತವನ್ನೇ ಮಾಡಿ ಅಂಥೇಳಿ. ಪರಹಿತ ಮಾಡುವುದೇ